ಸುಮಾರು ಜನರು ಕತ್ಲೆಲ್ಲ ಕಾಣ್ತಿಲ್ಲ, ಹೆಸರುಗಳ ಕಾಲ. ಎಲ್ಲರಿಗೂ ನಮಸ್ತೆ. ತುಂಬ ಸ್ಮಾರ್ಟ್ ಆಗಿದ್ದೆ ಅವಾಗ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇರಲಿ, ಅವಾಗ ಕಾಲು ಎಳಿತಾ ಇರ್ತೀಯ, ಸಿಗ್ತೀಯಲ್ಲ ಹೊರಗಡೆ. ಇರಲಿ, ಓಕೆ ಡಾರ್ಲಿಂಗ್. ನೋಡಿ, ಅವ್ರ ಸಪೋರ್ಟ್ ಇದೆ ನನಗೆ ಯಾವಾಗಲೂ. ಡಾರ್ಲಿಂಗ್ ನಮಸ್ತೆ. ಆ್ಯಂಡ್ ರಾಕ್ಲೈನ್ ಸರ್, ಎಲ್ಲರಿಗೂ ಹೆಸರುಗಳೆಲ್ಲ. ರಾಜಣ್ಣ ಎಲ್ಲಿ? ರಾಜಣ್ಣ ಎಸ್ಕೇಪ್ ಆಗ್ಬಿಟ್ಟವ್ರೆ. ಓಕೆ, ಎನಿವೆ, ಸೊ ಎಲ್ಲರಿಗೂ, ಕಾರ್ತಿಕ್ ಅವರು ಆ್ಯಂಡ್ ಮಾರ್ಕ್. ನಾನು ಮ್ಯಾಕ್ಸ್ ಸಿನಿಮಾ ನೋಡಿದ್ದೆ. ಮ್ಯಾಕ್ಸ್ ನೋಡಿಬಿಟ್ಟು ಡಾರ್ಲಿಂಗ್ ಫೋನ್ ಮಾಡಿದ್ದೆ ನಾನು. ಅದ್ಭುತವಾಗಿದೆ ಡಾರ್ಲಿಂಗ್, ತುಂಬ ಚೆನ್ನಾಗಿ ಮಾಡಿದೆ, ಹೆವಿ ಮಾಸ್ ಆಗಿ ಅಂತ. ಮತ್ತು ಮಾರ್ಕ್ ಟೀಸರ್ ಟ್ರೈಲರ್ ನೋಡಿದಾಗ ಹಾಗೆ ಅನ್ನಿಸ್ತು ನನಗೆ, ಇದು ಒಂದು ಅದೇ ಥರ ಬಿಗ್ ಹಿಟ್ ಆಗಲಿ ಅಂತ ನಾನು ಎಲ್ಲರಲ್ಲಿ ಕೇಳ್ತೀನಿ. ಆ್ಯಂಡ್ ವಿಜಯ್ ಅವರು ಡೈರೆಕ್ಟ್ರು, ವಿಜಯ್ ಅವರಲ್ಲ, ಎಲ್ಲಿ ವಿಜಯ್ ಅವರು ಇದ್ದಾರೆ ಡೈರೆಕ್ಟ್ರು? ಬನ್ನಿ ಸರ್. ಎಲ್ಲ ನೀವು ಇಲ್ಲಿ, ನಾವೆಲ್ಲ ಕನ್ನಡದ ಡೈರೆಕ್ಟರ್ಗಳೇ, ನೀವು ಬನ್ನಿ ಸರ್. ಬನ್ನಿ. ಆ್ಯಂಡ್ ಚೆನ್ನಾಗಿ ಮಾಡಿದಿರಿ ವಿಜಯ್ ಅವರು, ನಿಜವಾಗ್ಲೂ ಅದ್ಭುತವಾಗಿ ಮಾಡಿದಿರಿ. ನಾವು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನಮ್ಮ ಡಾರ್ಲಿಂಗ್ ಹಿಂಗೆ ತೋರಿಸ್ಬೇಕು ಅಂತ. ನಾವೆಲ್ಲ ಅಂದರೆ ನನಗೆ ಅರ್ಥ ಆಗುತ್ತಲ್ಲ ಕನ್ನಡ, ನಂಗೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ, ಅದಕ್ಕೆ. ಓಕೆ, ಥ್ಯಾಂಕ್ ಯು. ಸೊ ಅಲ್ಲ, ಅದಕ್ಕೆ ಆಮೇಲೆ ಯಾವ್ಯಾವ ತಪ್ಪಿಲ್ಕೊಬಿಟ್ರು ಅಂತಗರು, ಯಾಕೆ ಬೇಕು ಅಲ್ವಾ ಸರ್? ನೀವು ಪ್ಯಾನ್ ಇಂಡಿಯನ್ ಲ್ಯಾಂಗ್ವೇಜ್ ಮಾತಾಡ್ತೀರಾ? ಇಲ್ಲಪ್ಪ ಅಲ್ವಾ? ಅಲ್ಲಲ್ಲಿ ಡಾರ್ಲಿಂಗ್ ಎದ್ದು ಬಂದ್ರೆ ಮುಗೀತು ಎಲ್ಲರ ಕಥೆ ಇಲ್ಲಿ. ಸರ್ ನೀವು ಕೊರಿಯನ್ ಮಾತಾಡ್ತೀರಾ, ಚೈನೀಸು ಕೊರಿಯನ್ ಎಲ್ಲ ಮಾತಾಡ್ತೀರಾ, ಏನ್ ಸರ್? ನಾನು ಆಮೇಲೆ ಪರ್ಸನಲ್ ಮಾತಾಡೋಣ. ಏನಿವೆ, ತುಂಬ ಚೆನ್ನಾಗಿ ಅದ್ಭುತವಾಗಿ ತೋರಿಸ್ತೀರ. ಆ್ಯಂಡ್ ನಾನು ಫಸ್ಟ್ ಸಿನಿಮಾ ನೋಡಿದ್ದೆ ಮ್ಯಾಕ್ಸ್, ಈಗ ಮಾರ್ಕ್. ಆ್ಯಂಡ್ ಇದು ತುಂಬ ನಾನು ಮುಂಚೆನೇ ನಾನೊಂದು ಸಾರಿ ಬೇಜಾಮಕ್ಕಬಿಡಿ, ನಾನು 2-3 ಫೈಟ್ ನೋಡಿದ್ದೆ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಫೈಟ್ನ ತುಂಬ ರಾಗೆ ಮಾಡಿದ್ದಾರೆ. ಸೊ ಏನು ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ನಾನು. ಆ್ಯಂಡ್ ಇದೇ ಡಿಸೆಂಬರ್ 25 ಬರ್ತಿದೆ. ಆ್ಯಂಡ್ ನಾನು ಅವ್ರ ಬಗ್ಗೆ ಜಾಸ್ತಿ ಹೋಗ್ಲಲ್ಲ, ಯಾಕೆಂದರೆ ಸಾಮಾನ್ಯವಾಗಿ ಸುದೀಪ್ ಸರ್ ಬಂದ್ಬಿಟ್ಟು ಯಾರ ಬಗ್ಗೆನೂ ದ್ವೇಷ ಆಗಲಿ, ಯಾರ ಬಗ್ಗೆನೂ ಅಸೂಯೆ ಆಗಲಿ, ಯಾರ ಬಗ್ಗೆ ಕಿಂಡಲ್ ಮಾಡೋದಾಗಲಿ ಮಾಡಿದವರಲ್ಲ ಇವತ್ತಿನವ್ರಿಗೂ. ನನಗೆ ತುಂಬ ಹತ್ತಿರದಿಂದ ನೋಡಿದ್ದೀನಿ ಅವ್ರನ್ನ. ಸೊ ಅದರಿಂದ ಹೇಳ್ತೀನಿ, ಕನ್ನಡ ಸಿನಿಮಾ ಡಿಸೆಂಬರ್ ತಿಂಗಳಲ್ಲಿ 3 ಸಿನಿಮಾ ಬರ್ತಿದೆ. ಓಕೆ, 3 ಸಿನಿಮಾಗಳು. ಆಮೇಲೆ ಯಾವುದೇ ಸಿನಿಮಾಗಳು ಬಂದ್ರೂ ಅವರು ಒಂದ್ಸರಿ ಮಾರ್ಕು ಮತ್ತು 45 2 ಬರ್ತಿದೆ ಅಂತ ಕೇಳ್ಬಿಟ್ಟೆ ನಾನು. ಅವಾಗ ಚೆನ್ನಾಗಿ ಹೇಳಿದ್ರು ಅವರು. ಅರ್ಜುನ್ ಕೇಳ್ದ ನನಗೆ, ಅರ್ಜುನು ಅವರ ಹುಡುಗನೇ, ಅರ್ಜುನ್ ಜನ್ಯ ಕೇಳ್ದ, ಸರ್ ಏನು ಮಾಡೋದು ಸರ್ ಅಂತ. ನಾನು ಅದೇನು ಹೇಳಿದೆ ಅವ್ರಿಗೆ, ನೋಡು, ಯಾವತ್ತು ಸುದೀಪ್ ಸರ್ ಬಂದ್ಬಿಟ್ಟು ಇನ್ನೊಬ್ರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಮಾತಾಡೋದು, ಥಿಂಕ್ ಮಾಡೋದು, ಯೋಚನೆ ಮಾಡೋದು, ನೆಗೆಟಿವ್ ಯೋಚನೆ ಮಾಡೋದು, ಇದು ಯಾವತ್ತೂ ವಯ್ಯ ಮಾಡಿದ್ದೇ ಇಲ್ಲ, ಮಾಡೋದು ಇಲ್ಲ. ಬರಲಿ ಚಿನ್ನ ಪಾಪ, ಅವ್ರ ಸಿನಿಮಾ ಅವ್ರದ್ದು, ನಮ್ಮ ಸಿನಿಮಾ ನಮ್ಮದು, ಮಾಡೋಣ ಪಾಪ, ಎಲ್ಲರ ಸಿನಿಮಾಗಳಲ್ಲ ಚಿನ್ನ ಅನ್ನೋ ಒಂದು ಮನೋಭಾವ. ಹಾಗೆ 3 ಸಿನಿಮಾ ಬರ್ತಿದೆ, ಡೆವಿಲ್ಲು ಮತ್ತು ಮಾರ್ಕು ಮತ್ತು 45. ಕನ್ನಡದ ಹಬ್ಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಸೆಂಬರ್ 2025 ಇಯರ್ ಎಂಡು ಕನ್ನಡದ ದೊಡ್ಡ ಹಬ್ಬ ಅಂತ ಹೇಳ್ತೀನಿ. ಯಾಕೆಂದರೆ ಹೈದರಾಬಾದ್ ಆಗಲಿ, ಚೆನ್ನೈ ಆಗಲಿ, ಬಾಂಬೆ ಆಗಲಿ, ಯಾವುದೋ ಸಿನಿಮಾಗಳು ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಬಂದು ಸಿನಿಮಾಗಳು ನೋಡ್ತಾರೆ ಅವರವರು. ಹಾಗೆ ಕನ್ನಡ ಸಿನಿಮಾ ದಯವಿಟ್ಟು ನೋಡಿ. ಹಂಗೆ ಇನ್ಸ್ಪೈರ್ ಡಾರ್ಲಿಂಗ್, ನಮಗೆ ಇನ್ಸ್ಪೈರ್ ಯಾಕೆ ಹೇಳಿ? ಯಾರಾದ್ರೂ ಯಾವಾಗಲೂ ಹೇಳ್ತಿದ್ರು, ರಾಕ್ಲೈನ್ ಸರ್ ಯಾವಾಗಲೂ ಹೇಳ್ತಿದ್ರು, ಸುದೀಪ್ ಅವರ ಎಷ್ಟು ಗಂಟೆ ಬರ್ತಾರೆ ಶೂಟಿಂಗ್ಗೆ ಅಂತ. ನಾನು ಅವಾಗಲೇ ರಾಕ್ಲೈನ್ ಸರ್ ಹೇಳ್ತಿದ್ರು, ಎಷ್ಟು ಗಂಟೆ ಬರ್ತಾರೆ ಶೂಟಿಂಗಿಗೆ? ಮ್ಯಾಕ್ಸಿಮಮ್ ನಿಮಗೆ ಬರ್ತಾರೆ ಗುರು. ಇಲ್ಲ ಲೇಟ್ ಅಂತೆ. ಯಾರು ಲೇಟು? ಟೆಕ್ನಿಷಿಯನ್ಸ್ ಲೇಟು. ಅವ್ರು 6 ಗಂಟೆಗೆ ಬಂದು ಕೂತಿರ್ತಾರೆ. ಸೊ ಅಂಥ ಒಬ್ಬ ಸೂಪರ್ ಸ್ಟಾರ್ನ ಇಟ್ಕೊಂಡು ಈ ಥರದೊಂದು ಸಿನಿಮಾ 100 ದಿನದಲ್ಲಿ, ಅದು 6 ತಿಂಗಳಲ್ಲಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್. ಸೂಪರ್ ಡಾರ್ಲಿಂಗ್. ನಿಮ್ಮ ಥರ ಎನಿವೆ ಎಲ್ಲರಾಗಲಿ ಇನ್ಸ್ಪೈರ್ ಆಗಿ ಹೇಳಿ ಹೊಗಳ್ತಾ ಏನಿಂತಿಲ್ಲ. ನಿಮ್ಮ ಥರ ಯಾವುದೇ ಕಲಾವಿದರಾಗಲಿ, ಯಾವುದೇ ಸೂಪರ್ ಸ್ಟಾರ್ಗಳು ಈ ಥರ ಒಬ್ಬ ನಿರ್ದೇಶಕನಿಗೆ ಸಪೋರ್ಟ್ ಮಾಡಿ ಹಿಂಗೆ ಬೆನ್ ತಟ್ಟಿದ್ರೆ 6 ತಿಂಗಳಲ್ಲಿ ಒಂದು ಸಿನಿಮಾ ಮಾಡ್ಬೋದು ಡಾರ್ಲಿಂಗ್. 100% ಗ್ಯಾರಂಟಿ ಮಾಡ್ಬೋದು ನಿಜವಾಗ್ಲೂ. ಸೊ ಇನ್ಸ್ಪೈರ್ ಡಾರ್ಲಿಂಗ್ ನೀವು ಎಲ್ಲರಿಗೂ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇವಾಗ ಯಾಕೆಂತೇಳಿ, ಕಮಿಂಗ್ ನೆಕ್ಸ್ಟ್ ಇದೇ ಪಾಸ್ಟಾಗೆ ಇದಾಗೆ ಶುರು
ಕಮಿಂಗ್ ನೆಕ್ಸ್ಟ್ ಕಮಿಂಗ್ ನೆಕ್ಸ್ಟ್ What? ವೆಯ್ಟ್ 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 ಬನ್ನಿ ವೆಯ್ಟ್ sir, ವೆಯ್ಟ್ ಅದೇ. ಬರುತ್ತೆ ಅದೇ ಏನ್ ಸರ್ ಬರುತ್ತೆ ವೆಯ್ಟ್ ಬ್ರದರ್ ಕಮಿಂಗ್ ನೆಕ್ಸ್ಟ್ ಎಸ್ ಕಿಚ್ಚ ಬ್ರೋ Wait. ಕಮಿಂಗ್ ನೆಕ್ಸ್ಟ್ ಕಮ್ ಆನ್ ಆಲ್ರೆಡಿ ವೇದಿಕೆ ಮೇಲೆ ಒಂದು Wait, ಮಾರ್ಕ್ wait. ಮಾಡ್ಬಿಟ್ಟಿದ್ದಾರೆ ಬರುತ್ತೆ. ಯಾವ ರಿಲೀಸ್ ಹೇಳ್ಬಿಡಿ ಈಗಲೇ ತುಂಬ ಅದ್ಭುತವಾಗಿ ನೀವು ನೋಡಿಲ್ಲ ಆ ಥರದೊಂದು ಅದ್ಭುತವಾಗಿ ಸೊ ಬರುತ್ತೆ ಡಾರ್ಲಿಂಗ್ ಜೊತೆ ಏನಕ್ಕೆ ಅಂದರೆ ಅವ್ರ ಜೊತೆ ಕೆಲಸ ಮಾಡೋದಿದೆಯಲ್ಲ ನನಗಿಂತ ಮುಂಚೆ ಅಂದರೆ ನಾನು ಯಾವಾಗಲೂ ಅದನ್ನೇ ಭಯ ನನಗೆ ನಾನು ಮ್ಯಾಕ್ಸಿಮಮ್ 5:30 6 ನಾನು ಹೋಗಿ ಸೆಟ್ಟಲ್ ಹೋಗಿ ನಿಂತಿರ್ತೀನಿ ನಾನು ಯಾವಾಗಲೂ ನನಗಿಂತ ಮುಂಚೆ ಬಂದಿರ್ತಾರೆ ಸಮ್ ಟೈಮ್ ನಾನು ಅದನ್ನೇ ಹೇಳ್ತೀನಿ ಬಂದ್ರೆ ನಾವು ಡಾರ್ಲಿಂಗ್ ಲವ್ ಮುಡ ಮಕ್ಳ ಕರೀರೋ ಯಾಕ್ರೋ ನಮ್ಮ ಟಾರ್ಚರ್ ಕೊಟ್ಟು ಬಂದ್ಬಿಡ್ದಂಗೆ ನಾವು ಅಂತೀವಿ ನಾವು ಅಷ್ಟು ಡೆಡಿಕೇಶನ್ನು ಸೊ ಅದಕ್ಕೆ ವಿಲ್ ಡೂ ಬೆಸ್ಟ್ ಸರ್ ಒಟ್ಟಿನಲ್ಲಿ ವೇದಿಕೆ ಮೇಲೆ ಒಂದು ಅನೌನ್ಸೇ ಮಾಡ್ಬಿಟ್ಟಿದ್ದೀರಾ ಸೊ ನಮ್ಮ ಕಿಚ್ಚಬ್ರು ಹೆಂಗೆ ಡಿಸೆಂಬರ್ 25 ಒಂದು ಸಿನಿಮಾನ ಕಂಪ್ಲೀಟ್ ಮಾಡಿ ತೆರೆ ಕಾಣ್ತಾ ಇದ್ದಾರೆ ಮೂವಿ ಮಾರ್ಕ್ ಅದೇ ತರ ನೀವು ಕೂಡ ಮನಸ್ಸಲ್ಲಿ ಡೇಟ್ ಇಟ್ಕೊಂಡಿದ್ರಿ ತಾನೆ ಐ ಥಿಂಕ್ ನೆಕ್ಸ್ಟ್ ಇಯರ್ ಡಿಸೆಂಬರ್ಗೆ ಬರ್ಲಿ ಚಪ್ಪಾಳೆ ಗಾಯ್ಸ್ ಈ ಒಂದು ಚಿತ್ರಕ್ಕಾಗಿ ಕೂಡ ನಾವು ವೇಟ್ ಮಾಡ್ತಿರ್ತೀವಿ ಪ್ರೇಮ್ಸ್ ಅವರೇ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ Thank you. ಮಾರ್ಕ್ 25th ಬರ್ತಿದೆ ದಯವಿಟ್ಟು ನಮ್ಮ ಕರ್ನಾಟಕ ಎಲ್ಲ ಲ್ಯಾಂಗ್ವೇಜಲ್ಲೂ ರಿಲೀಸ್ ಆಗ್ತಿದೆ ಎಲ್ಲ ಕಡೆ ಹೋಗ್ಲಿ ನಮ್ಮ ಸಿನಿಮಾಗಳು ನಮ್ಮ ಕನ್ನಡದವರು 100 ಕೋಟಿಗಿಂತ ಅಧಿಕ ಕಲೆಕ್ಷನ್ಸ್ ಆಗ್ತಿದೆ ಇವಾಗ ಎಲ್ಲರಿಗೂ ಗೊತ್ತೇ ಇದೆ ಎಲ್ಲರೂ ಬಂದು ನೋಡಿ ಫ್ಯಾಮಿಲಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಲವ್ ಯು ಡಾರ್ಲಿಂಗ್ ಲವ್ ಯು ಸೋ ಮಚ್ ಡಾರ್ಲಿಂಗ್